ಆ, ಮಾಸದ ಸುಖ ಪುಸ್ತಕನ ನನ್ನ ಕನ್ನಡ ಪಿ ಯು ಸಿ ಮೇಷ್ಟ್ರು ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ಅವ್ರು ಕೊಟ್ಟಿದ್ದೆ. ಅವರು ಅದನ್ನು ಓದಿ ಇಷ್ಟಪಟ್ಟು, ಯತರಾಜ ಬರೀ ಒಳ್ಳೆಯ ಗುಣಗಳ ಬಗ್ಗೆನೇ ಬರೀತಿಯ ಜನರದ್ದು, ಅವರಲ್ಲಿರೋ ವೈಸಸ್ ದುರ್ಗುಣಗಳ ಬಗ್ಗೆ, ಅವರು ಪಡೋ ಕಷ್ಟಗಳ ಬಗ್ಗೆ ಯಾಕೆ ಬರೀಬಾರ್ದು ನೀನು ಅಂತ ಕೇಳಿದ್ರು. ಆ ಟೈಮಲ್ಲಿ ಇದನ್ನು ಬರೆದೆ, ಯುವಕಥೆ ಅಂತ. ಇದರಲ್ಲಿ ಎಲ್ಲ ಯಾವ ಬೇಡದ ದುರ್ವ್ಯಸನಗಳಿರ್ತಾವೋ ಅವುಗಳ ಬಗ್ಗೆ ಎಲ್ಲ ಬರೆದೆ. ಅದನ್ನು ಹೊಸ ದಿಗಂತದಲ್ಲಿ ಇದು ಪ್ರಕಟ ಆಯಿತು, ಈ ಲೇಖನಗಳು. ಆಮೇಲೆ ಏನಾಯಿತು, ಸಾಧನೆ ಬಗ್ಗೆ ಒಂದಿಷ್ಟು ಲೇಖನಗಳು ಬರೆದೆ. ಅದು ವಿಶ್ವವಾಣಿಯ ವಿರಾಮದಲ್ಲಿ ಪ್ರಕಟ ಆಯಿತು. ಇದೆರಡನ್ನೂ ಸೇರಿಸಿ ಪುಸ್ತಕ ಮಾಡ್ತೀನಿ ಅಂತ ವಿದ್ಯಾರಣ್ಯ ಅವ್ರು ಹೇಳಿದ್ರು. ಯುವಕಥೆ ಅಂತ ಕೊಟ್ಟೆ ಇದು ಹೆಸರು. ಇದರಲ್ಲಿ ನನಗೆ ಏನು ಇಷ್ಟ ಆಯಿತು ಅಂದರೆ, ನಾವು ಎಷ್ಟೊಂದು ನಮ್ಮಲ್ಲಿ ದುರ್ಗುಣಗಳು, ದುರ್ವ್ಯಸನಗಳಿವೆ, ಅದ್ರ ಬಗ್ಗೆ ಎಲ್ಲ ಬರೆದಿರೋದು ನನಗೆ ಒಂಥರ ಖುಷಿ ಆಯ್ತು. ಯಾಕೆಂದರೆ ನಾವು ಎಲ್ಲ ಚೆನ್ನಾಗಿದ್ದಾವೆ, ಎಲ್ಲ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀವಿ ಹೊರತು ಎಲ್ಲ ಏನು ಚೆನ್ನಾಗಿರಲ್ಲ. ಎಷ್ಟೋ ಕಡೆ ಎಷ್ಟೋ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಅಂಥದ್ದನ್ನೆಲ್ಲ ಒಂದು ಕಡೆ ಸೇರಿಸಿದೆ. ಹಾಗೆ ಸಾಧನೆ ಕೂಡ ಅಷ್ಟೇ. ಯಾರ್ಯಾರೋ ಸಾಧನೆ ಮಾಡಿದ್ರು, ಅವರವರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಕುತೂಹಲಕಾರಿಯಾಗಿ ಲೇಖನಗಳನ್ನ ಬರೆದೆ. ಇದೆರಡೂ ಸೇರಿಸಿ ಒಂದು ಚಂದದ ಪುಸ್ತಕ ಮಾಡಿದ್ರು ವಿದ್ಯಾರಣ್ಯ ಅವರು. ಅವರೇ ಒಂದು ಸುಂದರವಾದ ಮುಖಚಿತ್ರ ಕೂಡ ಮಾಡಿದ್ದಾರೆ. ಯುವಕಥೆ ಓದಿದಾಗ ಎಷ್ಟೋ ಜನಕ್ಕೆ ಅನಿಸುತ್ತೆ, ಅಯ್ಯೋ ಇವೆಲ್ಲ ನಾವು ಕೂಡ ನೋಡಿದ್ದೀವಲ್ವಾ ಇಂಥ ಜನರನ್ನ ಅಂತ. ಯಾಕೆಂದರೆ ಒಂದೊಂದು ಪೀಳಿಗೆಗೂ ವ್ಯಸನಗಳು ಎಲ್ಲ ಬೇರೆ ಬೇರೆ ಥರದ್ದಿರುತ್ತೆ, ಜಾಸ್ತಿನೂ ಆಗುತ್ತೆ. ಅದರಿಂದ ಇದು ಕೂಡ ಮುಖ್ಯವಾದ ಪುಸ್ತಕ ಅನಿಸ್ತು ನನಗೆ. ಸಾಮಾಜಿಕವಾಗಿ ಇದು ಸಹಾಯ ಮಾಡುತ್ತೆ ಅಂತ. ಸಾರ್ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಪುಸ್ತಕ ಓದಿ. ನಮಸ್ಕಾರ.